ಬಳ್ಳಾರಿಯ ಬ್ಯಾನರ್ ಗಲಾಟೆಯನ್ನ ಮುಂದೆ ಇಟ್ಕೊಂಡು ಕೇಸರಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ರೆಡ್ಡಿ ಬ್ರದರ್ಸ್ಗೆ ಸೆಡ್ಡು ಹೊಡೆದು ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನ ಮಾಡಿದ್ರು. ಈಗ ನಮ್ಮ ಸರದಿ ಅಂತಿದ್ದಾರೆ ರೆಡ್ಡಿ ಬ್ರದರ್ಸ್. ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ರಾಜ್ಯದಲ್ಲಿ ಏನೆಲ್ಲ ಗೂಂಡಾಗಿರಿ ಆಗ್ತಾ ಇದೆ, ಯಾವ ರೀತಿ ಗುಂಡಾಗರ್ದಿ ಆಗ್ತಾ ಇದೆ, ಇದರ ವಿರುದ್ಧ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಈಗ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್. ಏನೆಲ್ಲ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಸಿದ್ಧರಾಗಿದ್ದಾರೆ ನೀವೇ ನೋಡಿ. ಅದು 2010 ಜುಲೈ. ರೆಡ್ಡಿ ಬ್ರದರ್ಸ್ ಸದನದಲ್ಲೇ ಸಿದ್ದರಾಮಯ್ಯರನ್ನ ಕೆಣಕಿ ಬಿಟ್ಟಿದ್ರು. ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಎಂದು ಪಂಥಾಹ್ವಾನ ನೀಡಿದ್ರು. ಇದನ್ನೇ ಸವಾಲಾಗಿ ಸ್ವೀಕರಿಸಿದ ಸಿದ್ದರಾಮಯ್ಯ ಬೆಂಗಳೂರಿನಿಂದ 300 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಬೃಹತ್ ಪಾದಯಾತ್ರೆ ಕೈಗೊಂಡೇ ಬಿಟ್ರು. ಆಗಸ್ಟ್ 9, 2010ರಂದು ಪಾದಯಾತ್ರೆಯ ಕೊನೆಯ ದಿನ ಬಳ್ಳಾರಿ ಐತಿಹಾಸಿಕ ಕ್ಷಣಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯ ರಾಜಕೀಯ ಜೀವನವನ್ನೇ ಈ ಪಾದಯಾತ್ರೆ ಬದಲಾಯಿಸಿತು. ಇದೀಗ ಸಿದ್ದರಾಮಯ್ಯ ಹಳೆ ಲೆಕ್ಕ ಚುಕ್ತ ಮಾಡಲು ರೆಡ್ಡಿ ಬ್ರದರ್ಸ್ ಮುಂದಾಗಿದ್ದಾರಂತೆ. ಕಾಂಗ್ರೆಸ್ ವಿರುದ್ಧ ರೆಡ್ಡಿ ಪಾದಯಾತ್ರೆ ಪಾಂಚಜನ್ಯ. ಸಿದ್ದು ಹಳೆ ಲೆಕ್ಕ ಚುಕ್ತ ಮಾಡ್ತಾರ ಗಣಿದಣಿಗಳು. ಬಳ್ಳಾರಿ ಬ್ಯಾನರ್ ಗಲಾಟೆ ರೋಷಾಗ್ನಿ ತಣ್ಣಗಾಗಿದ್ರು ರೆಡ್ಡಿ ಬ್ರದರ್ಸ್ ಕಿಚ್ಚು ಮಾತ್ರ ತಣ್ಣಗಾದಂತೆ ಕಾಣಿಸ್ತಿಲ್ಲ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಷಯ ಮುಂದಿಟ್ಟುಕೊಂಡು ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಜನವರಿ 17ರಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಬಿಜೆಪಿ ಕಾಳೆ ಮೊಳಗಿಸಿದೆ. ಬಳ್ಳಾರಿ ಗಲಭೆ ಕೇಸನ್ನ ರಾಜ್ಯ ಸರ್ಕಾರ ಈಗಾಗಲೇ ಸಿಐಡಿಗೆ ವಹಿಸಿದೆ. ಆದರೂ ಬಿಜೆಪಿಗರ ಆಕ್ರೋಶ ತಣ್ಣಗಾಗಿಲ್ಲ. ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಬಂಧನ ಆಗಬೇಕು ಎಂದು ಬಿಜೆಪಿ ಪಟ್ಟು ಹಿಡಿದಿದೆ. ಪಾದಯಾತ್ರೆ ಪ್ರಾರಂಭಿಸುವ ದಿನ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಕೇಸರಿ ಪಡೆ ಸಜ್ಜಾಗಿದೆ. ಸಿಬಿಐಗೆ ಕೊಟ್ಟಿಲ್ಲ ಅಂದ್ರೆ ಕಾನೂನು ಹೋರಾಟ. ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಆವಾಗ ಅವರು ಸಿಬಿಐ ಕೇಳಿದ್ರು ನಮ್ಮ ಮೇಲೆ. ಅದಾದ್ಮೇಲೆ ಕೋರ್ಟ್ ಮೂಲಕ ಸಿಬಿಐ ವಿಚಾರಣಕ್ಕೂ ಅವರು ಇದು ಮಾಡ್ಕೊಂಡು ಬಂದ್ರು. ಇವತ್ತು ನಾವು ಸಿಬಿಐನ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿಲ್ಲ ಅಂದ್ರೆ ನಮಗ್ ಕೂಡ ಕಾನೂನು ಮಾರ್ಗಗಳಲ್ಲಿ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಟ್ಟಕ್ಕೂ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಅದನ್ನ ಮೀರಿ ತಾವೇನ್ ಹೇಳಿದಿರಲ್ಲ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದೇ ಒಂದು ವಿಷಯ ಏನಂತಂದ್ರೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇವತ್ತು ಒಂದು ನ್ಯಾಯಮೂರ್ತಿಗಿಂತ ದೊಡ್ಡದೇನೂ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇವತ್ತು ಇನ್ವೆಸ್ಟಿಗೇಷನ್ ಮಾಡಿಸಿ 17ನೇ ತಾರೀಕು ಪಾದಯಾತ್ರೆ ದಿನಾಂಕ ಫಿಕ್ಸ್. 17 ದಿನಾಂಕ ಅನ್ನೋದಂತೂ ಕ್ಲಿಯರ್ ಆಗಿ ಫಿಕ್ಸ್ ಆಗಿರುವಂತದ್ದು. ಡೇಟ್ ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಒಂದಿನ ಗೊತ್ತಿಲ್ಲ ಅಷ್ಟೇ ಆಗ್ಲಿ, ಬಟ್ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ನಾಳೆ ಕಂಪ್ಲೀಟ್ ಪಿಕ್ಚರ್ ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗ್ಲಿ ಇನ್ನೊಂದಾಗ್ಲಿ ಯಾರ್ಯಾರು ಪಾಲ್ಗೊಳ್ಳುವಂತ ಒಂದು ವಿಚಾರ ಆಗಲಿ, ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ನಾಳೆ ಕ್ಲಿಯರ್ ಆಗಿ ಪಕ್ಷದ ಕಡೆಯಿಂದಾನೇ ಘೋಷಣೆ ಆಗುತ್ತೆ. ಪಾದಯಾತ್ರೆ ಮಾಡಲಿ ಬೇಡ ಅಂದವರ್ಯಾರು? ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ಲಿ, ಮಾಡ್ಲಿ, ಬೇಡ ಸರ್. ಈಗ ಆರಂಭದಲ್ಲಿ ನೀವೇ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ, ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದೆ. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸ್ ನನ್ನ ಮೇಲೆ ಮೈ ಮೇಲೆ ಬಿದ್ರು, ಯಡಿಯೂರಪ್ಪ ಮೈ ಮೇಲೆ ಬಿದ್ರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಇವ್ರು ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ? ಬ್ಯಾನರ್ ತೆಗೆದಿದ್ದಕ್ಕೆ ಗಲಾಟೆ ನಡೆದಿದೆ. ಬಾವುಟ ಬ್ಯಾನರ್ ತಗಲಾಕ್ದವ್ರು ಯಾರು? ಬ್ಯಾನರ್ ತಗಲಾಕ್ದವ್ರು ಯಾರ್ರಿ? ಅದೇ ಪ್ರಚೋದನೆ ಆದದಲ್ವಾ? ಬ್ಯಾನರ್ ತೆಗಿದೇ ಹೋಗಿದ್ರೆ ಪ್ರಚೋದನೆ ಎಲ್ಲಾಯ್ತಿತ್ತು? ಬ್ಯಾನರ್ ಹಾಕಿದ್ದೇನು? ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ. ಅದನ್ನು ತೆಗಿಬೇಕಾದಂತ ಅಗತ್ಯ ಏನಿತ್ತು? ರಾಜ್ಯ ಸರ್ಕಾರದ ವಿರುದ್ಧ ಗಣಿತಣಿಗಳು ತೊಡೆತಟ್ಟಿತು.
ಬೃಹತ್ ಪಾದಯಾತ್ರೆ ನಡೆಸಲು ತಯಾರಿ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯ ಬ್ಯಾನರ್ ಗಲಾಟೆಯನ್ನ ಮುಂದೆ ಇಟ್ಕೊಂಡು ಕೇಸರಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ರೆಡ್ಡಿ ಬ್ರದರ್ಸ್ಗೆ ಸೆಡ್ಡು ಹೊಡೆದು ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನ ಮಾಡಿದ್ರು. ಈಗ ನಮ್ಮ ಸರದಿ ಅಂತಿದ್ದಾರೆ ರೆಡ್ಡಿ ಬ್ರದರ್ಸ್. ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ರಾಜ್ಯದಲ್ಲಿ ಏನೆಲ್ಲ ಗೂಂಡಾಗಿರಿ ಆಗ್ತಾ ಇದೆ, ಯಾವ ರೀತಿ ಗುಂಡಾಗರ್ದಿ ಆಗ್ತಾ ಇದೆ, ಇದರ ವಿರುದ್ಧ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಈಗ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್. ಏನೆಲ್ಲ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಸಿದ್ಧರಾಗಿದ್ದಾರೆ ನೀವೇ ನೋಡಿ. ಅದು 2010 ಜುಲೈ. ರೆಡ್ಡಿ ಬ್ರದರ್ಸ್ ಸದನದಲ್ಲೇ ಸಿದ್ದರಾಮಯ್ಯರನ್ನ ಕೆಣಕಿ ಬಿಟ್ಟಿದ್ರು. ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಎಂದು ಪಂಥಾಹ್ವಾನ ನೀಡಿದ್ರು. ಇದನ್ನೇ ಸವಾಲಾಗಿ ಸ್ವೀಕರಿಸಿದ ಸಿದ್ದರಾಮಯ್ಯ ಬೆಂಗಳೂರಿನಿಂದ 300 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಬೃಹತ್ ಪಾದಯಾತ್ರೆ ಕೈಗೊಂಡೇ ಬಿಟ್ರು. ಆಗಸ್ಟ್ 9, 2010ರಂದು ಪಾದಯಾತ್ರೆಯ ಕೊನೆಯ ದಿನ ಬಳ್ಳಾರಿ ಐತಿಹಾಸಿಕ ಕ್ಷಣಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯ ರಾಜಕೀಯ ಜೀವನವನ್ನೇ ಈ ಪಾದಯಾತ್ರೆ ಬದಲಾಯಿಸಿತು. ಇದೀಗ ಸಿದ್ದರಾಮಯ್ಯ ಹಳೆ ಲೆಕ್ಕ ಚುಕ್ತ ಮಾಡಲು ರೆಡ್ಡಿ ಬ್ರದರ್ಸ್ ಮುಂದಾಗಿದ್ದಾರಂತೆ. ಕಾಂಗ್ರೆಸ್ ವಿರುದ್ಧ ರೆಡ್ಡಿ ಪಾದಯಾತ್ರೆ ಪಾಂಚಜನ್ಯ. ಸಿದ್ದು ಹಳೆ ಲೆಕ್ಕ ಚುಕ್ತ ಮಾಡ್ತಾರ ಗಣಿದಣಿಗಳು. ಬಳ್ಳಾರಿ ಬ್ಯಾನರ್ ಗಲಾಟೆ ರೋಷಾಗ್ನಿ ತಣ್ಣಗಾಗಿದ್ರು ರೆಡ್ಡಿ ಬ್ರದರ್ಸ್ ಕಿಚ್ಚು ಮಾತ್ರ ತಣ್ಣಗಾದಂತೆ ಕಾಣಿಸ್ತಿಲ್ಲ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಷಯ ಮುಂದಿಟ್ಟುಕೊಂಡು ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಜನವರಿ 17ರಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಬಿಜೆಪಿ ಕಾಳೆ ಮೊಳಗಿಸಿದೆ. ಬಳ್ಳಾರಿ ಗಲಭೆ ಕೇಸನ್ನ ರಾಜ್ಯ ಸರ್ಕಾರ ಈಗಾಗಲೇ ಸಿಐಡಿಗೆ ವಹಿಸಿದೆ. ಆದರೂ ಬಿಜೆಪಿಗರ ಆಕ್ರೋಶ ತಣ್ಣಗಾಗಿಲ್ಲ. ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಬಂಧನ ಆಗಬೇಕು ಎಂದು ಬಿಜೆಪಿ ಪಟ್ಟು ಹಿಡಿದಿದೆ. ಪಾದಯಾತ್ರೆ ಪ್ರಾರಂಭಿಸುವ ದಿನ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಕೇಸರಿ ಪಡೆ ಸಜ್ಜಾಗಿದೆ. ಸಿಬಿಐಗೆ ಕೊಟ್ಟಿಲ್ಲ ಅಂದ್ರೆ ಕಾನೂನು ಹೋರಾಟ. ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಆವಾಗ ಅವರು ಸಿಬಿಐ ಕೇಳಿದ್ರು ನಮ್ಮ ಮೇಲೆ. ಅದಾದ್ಮೇಲೆ ಕೋರ್ಟ್ ಮೂಲಕ ಸಿಬಿಐ ವಿಚಾರಣಕ್ಕೂ ಅವರು ಇದು ಮಾಡ್ಕೊಂಡು ಬಂದ್ರು. ಇವತ್ತು ನಾವು ಸಿಬಿಐನ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿಲ್ಲ ಅಂದ್ರೆ ನಮಗ್ ಕೂಡ ಕಾನೂನು ಮಾರ್ಗಗಳಲ್ಲಿ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಟ್ಟಕ್ಕೂ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಅದನ್ನ ಮೀರಿ ತಾವೇನ್ ಹೇಳಿದಿರಲ್ಲ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದೇ ಒಂದು ವಿಷಯ ಏನಂತಂದ್ರೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇವತ್ತು ಒಂದು ನ್ಯಾಯಮೂರ್ತಿಗಿಂತ ದೊಡ್ಡದೇನೂ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇವತ್ತು ಇನ್ವೆಸ್ಟಿಗೇಷನ್ ಮಾಡಿಸಿ 17ನೇ ತಾರೀಕು ಪಾದಯಾತ್ರೆ ದಿನಾಂಕ ಫಿಕ್ಸ್. 17 ದಿನಾಂಕ ಅನ್ನೋದಂತೂ ಕ್ಲಿಯರ್ ಆಗಿ ಫಿಕ್ಸ್ ಆಗಿರುವಂತದ್ದು. ಡೇಟ್ ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಒಂದಿನ ಗೊತ್ತಿಲ್ಲ ಅಷ್ಟೇ ಆಗ್ಲಿ, ಬಟ್ ಆ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ನಾಳೆ ಕಂಪ್ಲೀಟ್ ಪಿಕ್ಚರ್ ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗ್ಲಿ ಇನ್ನೊಂದಾಗ್ಲಿ ಯಾರ್ಯಾರು ಪಾಲ್ಗೊಳ್ಳುವಂತ ಒಂದು ವಿಚಾರ ಆಗಲಿ, ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ನಾಳೆ ಕ್ಲಿಯರ್ ಆಗಿ ಪಕ್ಷದ ಕಡೆಯಿಂದಾನೇ ಘೋಷಣೆ ಆಗುತ್ತೆ. ಪಾದಯಾತ್ರೆ ಮಾಡಲಿ ಬೇಡ ಅಂದವರ್ಯಾರು? ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ಲಿ ಬಳ್ಳಾರಿದು ಮೊನ್ನೆ ಪ್ರಕರಣ ಮಾಡ್ಲಿ ಬೇಡ ಸರ್. ಈಗ ಆರಂಭದಲ್ಲಿ ನೀವೇ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ, ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದೆ. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸ್ ನನ್ನ ಮೇಲೆ ಮೈ ಮೇಲೆ ಬಿದ್ರು, ಯಡಿಯೂರಪ್ಪ ಮೈ ಮೇಲೆ ಬಿದ್ರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಇವ್ರು ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ? ಬ್ಯಾನರ್ ತೆಗೆದಿದ್ದಕ್ಕೆ ಗಲಾಟೆ ನಡೆದಿದೆ. ಬಾವುಟ ಬ್ಯಾನರ್ ತೆಗೆದಾಕ್ದವ್ರು ಯಾರು? ಬ್ಯಾನರ್ ತೆಗೆದಾಕ್ದವ್ರು ಯಾರ್ರಿ? ಅದೇ ಪ್ರಚೋದನೆ ಆದದಲ್ವಾ? ಬ್ಯಾನರ್ ತೆಗೆದೇ ಹೋಗಿದ್ರೆ ಪ್ರಚೋದನೆ ಎಲ್ಲಾಯ್ತಿತ್ತು? ಬ್ಯಾನರ್ ಹಾಕಿದ್ದೇನು? ಮಹರ್ಷಿ ವಾಲ್ಮೀಕಿ
ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ. ಅದನ್ನು ತೆಗಿಬೇಕಾದಂತ ಅಗತ್ಯ ಏನಿತ್ತು? ರಾಜ್ಯ ಸರ್ಕಾರದ ವಿರುದ್ಧ ಗಣಿಧಣಿಗಳು ತೊಡೆತಟ್ಟಿದ್ದು ಬೃಹತ್ ಪಾದಯಾತ್ರೆ ನಡೆಸಲು ತಯಾರಿ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.